ಉಡುಪಿ ಸಿಟಿ ಬಸ್ ನಿಲ್ದಾಣದ ಬಳಿಯ ಗಾಂಧಿ ಆಸ್ಪತ್ರೆಗೆ 30 ವರ್ಷ ಸಂಭ್ರಮದ ಹಿನ್ನೆಲೆಯಲ್ಲಿ ಅಜ್ಜರಕಾಡು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಆಸ್ಪತ್ರೆಯ ಲಹರಿ ಸಭಾಂಗಣದಲ್ಲಿ ನಡೆಯಿತು. ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಸಮಾಜದಿಂದ ಪಡೆದುದನ್ನು ಸಮಾಜಕ್ಕೆ ಹಂಚುವ ಕೆಲಸವನ್ನ ಗಾಂಧಿ ಆಸ್ಪತ್ರೆ ಮಾಡುತ್ತಿದೆ. ನಗರಸಭೆ ಜೊತೆ ಗಾಂಧಿ ಆಸ್ಪತ್ರೆ ಕೈಜೋಡಿಸಿದ್ದು ಎಂ ಹರಿಶ್ಚಂದ್ರರ ಸಾಮಾಜಿಕ ಕಳಕಳಿ ಶ್ಲಾಘನೀಯ ಎಂದರು. ಉಡುಪಿ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಮಾತನಾಡಿ, ಆರೋಗ್ಯ ಶಿಕ್ಷಣ ಆದಾಯದ ಆಧಾರದಲ್ಲಿ ಮಾನವ ಅಭಿವೃದ್ಧಿ ಅಳತೆಗೋಲಾಗಿದ್ದು, ಮಡಾಮಕ್ಕಿಯಂತಹ ಕುಗ್ರಾಮದಿಂದ ಬಂದ ಎಂ ಹರಿಶ್ಚಂದ್ರರ ಸಾಧನೆ ಅನ್ಯರಿಗೆ ಮಾದರಿ ಎಂದು ಹೇಳಿದ್ದಾರೆ. ಸಿಲ್ವರ್ ಜುಬಿಲಿ ಕಾರ್ಯಕ್ರಮವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಮತ್ತು ಗಾಂಧಿ ಆಸ್ಪತ್ರೆಯ 30ನೇ ವರ್ಷದ ಸಂಭ್ರಮಾಚರಣೆಯನ್ನು ಸಮೇತ ನಾವು ನಾಳೆ ಆಚರಿಸ್ತಾ ಇದ್ದೇವೆ. ಗಾಂಧಿ ಆಸ್ಪತ್ರೆ ಆರಂಭವಾಗಿ ಸುಮಾರು 30 ವರ್ಷ ಆಯಿತು. ಅಂದರೆ 5/5/95ಕ್ಕೆ ನಮ್ಮ ಆಸ್ಪತ್ರೆ ಆರಂಭ ಆದದ್ದು. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಚಾರಿಟೇಬಲ್ ಸಂಸ್ಥೆಯಾದ ಪಂಚಮಿ ಟ್ರಸ್ಟನ್ನು ಸಮೇತ ಅದರ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಿದ್ದೇವೆ. ಈ ಎರಡು ಕಾರ್ಯಕ್ರಮವನ್ನು ಇವತ್ತು ನಾವು ರಕ್ತದಾನ ಶಿಬಿರದ ಮೂಲಕ ಆರಂಭಿಸಿದ್ದೇವೆ. ಇವತ್ತು ಬೆಳಿಗ್ಗೆ ರಕ್ತದಾನ ಶಿಬಿರ ಆಗ್ತಾ ಉಂಟು. ಇವತ್ತು ಸಾಯಂಕಾಲ ಆತ್ರಾಡಿಯಲ್ಲಿ ನಮ್ಮ ಒಂದು ಪಂಚಮಿ ಟ್ರಸ್ಟ್ನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಗಂಗಾ ಶಶಿಧರನವರ ಒಂದು ವಯಲಿನ್ ವಾದನ ಉಂಟು. ಅದೇ ರೀತಿ ನಾಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಗಾಂಧಿ ಆಸ್ಪತ್ರೆಯ 30ನೇ ವರ್ಷದ ಕಾರ್ಯಾಚರಣೆಯಲ್ಲಿ ಡೆಲ್ಲಿಯಿಂದ ಮಿರಾಕಲ್ಸ್ ಆನ್ ವೀಲ್ ಅಂತೇಳಿ ಹೇಳಿ ಟೋಟಲಿ ಅವರು ಸ್ಪೆಷಲ್ ಚಿಲ್ಡ್ರನ್ಸ್ ಲೈಕ್ ಡಿಸೇಬಲ್ಡ್ ಮಕ್ಕಳು ಅಂಥ ಮಕ್ಕಳಿಂದ ನಾವು ಸುಮಾರು 20ರಿಂದ 25 ಜನರ ಟೀಮ್ ಬರ್ತದೆ. ಅಲ್ಲಿಂದ ಅವರು ಎಲ್ಲರ ಸಮೇತ ಒಂದು ವೀಲ್ ಚೇರ್ನಲ್ಲೇ ಡ್ಯಾನ್ಸ್ ಮಾಡೋದು, ಅತ್ಯಮೋಘವಾಗಿ ಆ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡಲೇಬೇಕಾದಂಥ ಒಂದು ಕಾರ್ಯಕ್ರಮ ಮತ್ತು ಅವರನ್ನು ಎಲ್ಲದಕ್ಕಿಂತ ಜಾಸ್ತಿ ಪ್ರೋತ್ಸಾಹಿಸಬೇಕಾದದ್ದು ನಮ್ಮೆಲ್ಲರ ಒಂದು ಡ್ಯೂಟಿ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಹಿತೈಷಿಗಳು ಬರಬೇಕು, ಒಂದು ಕಾರ್ಯಕ್ರಮವನ್ನು ಒಂದು ಚೆಂದ ಕಾಣಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ